ಎರಡು ವೃತ್ತಗಳು ಅಸಮ ತ್ರಿಜ್ಯವನ್ನು ಹೊಂದಿರುವಾಗ ನೇರ ಸಾಮಾನ್ಯ ಸ್ಪರ್ಶಕಗಳನ್ನು ರಚಿಸುವುದು ಹೇಗೆ ಎಂಬುದನ್ನು ಕಲಿಯೋಣ. ವೃತ್ತ ಕೇಂದ್ರಗಳ ಅಂತರವು 3 ಸೆಂಟಿಮೀಟರ್ ಇರುವಂತೆ 5 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಎರಡು ವೃತ್ತಗಳಿಗೆ ನೇರ ಸಾಮಾನ್ಯ ಸ್ಪರ್ಶಕವನ್ನು ರಚಿಸಿ. ಪರಿಹಾರ: ದತ್ತ ಕೇಂದ್ರಗಳ ನಡುವಿನ ಅಂತರ d = 3 ಸೆಂಟಿಮೀಟರ್, ತ್ರಿಜ್ಯ r = 5 ಸೆಂಟಿಮೀಟರ್ ಮತ್ತು ಇನ್ನೊಂದು ತ್ರಿಜ್ಯ r = 2 ಸೆಂಟಿಮೀಟರ್. ಹಂತ 1. AB = 3 ಸೆಂಟಿಮೀಟರ್ ಇರುವ ರೇಖಾಖಂಡವನ್ನು ಎಳೆಯಿರಿ. ಎ ಯನ್ನು ಕೇಂದ್ರವಾಗಿರಿಸಿ 5 ಸೆಂಟಿಮೀಟರ್ ತ್ರಿಜ್ಯವುಳ್ಳ C1 ವೃತ್ತವನ್ನು ರಚಿಸಿ. ಬಿ ಯನ್ನು ಕೇಂದ್ರವಾಗಿರಿಸಿ 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ C2 ವೃತ್ತವನ್ನು ರಚಿಸಿ. ಎಬಿಯನ್ನು P ವರೆಗೆ ವೃದ್ಧಿಸಿ. PQ ABಗೆ ಲಂಬವಾಗಿ ಇರುವಂತೆ P ನಲ್ಲಿ ABಗೆ ಲಂಬವನ್ನು ಎಳೆಯಿರಿ. PQ ಅನ್ನು R ವರೆಗೆ ವೃದ್ಧಿಸಿ. QR ಎರಡೂ ವೃತ್ತಗಳಿಗೆ P ಬಿಂದುವಿನಲ್ಲಿ ಸ್ಪರ್ಶಕವಾಗಿದೆ. ವೃತ್ತ ಕೇಂದ್ರಗಳ ಅಂತರವು 6 ಸೆಂಟಿಮೀಟರ್ ಇರುವಂತೆ 3 ಸೆಂಟಿಮೀಟರ್ ಮತ್ತು 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಎರಡು ವೃತ್ತಗಳಿಗೆ ನೇರ ಸಾಮಾನ್ಯ ಸ್ಪರ್ಶಕವನ್ನು ರಚಿಸಿರಿ. ಪರಿಹಾರ: ದತ್ತ ಕೇಂದ್ರಗಳ ನಡುವಿನ ಅಂತರ d = 6 ಸೆಂಟಿಮೀಟರ್, ತ್ರಿಜ್ಯ R ಅಂದರೆ ಮೊದಲನೇ ವೃತ್ತದ ತ್ರಿಜ್ಯ 3 ಸೆಂಟಿಮೀಟರ್ ಮತ್ತು r ಸಣ್ಣ r ಎರಡನೇ ವೃತ್ತದ ತ್ರಿಜ್ಯ 2 ಸೆಂಟಿಮೀಟರ್. ರಚನೆಯ ಹಂತಗಳು: ಹಂತ 1. AB = 6 ಸೆಂಟಿಮೀಟರ್ ಇರುವ ರೇಖಾಖಂಡವನ್ನು ಎಳೆಯಿರಿ. ಹಂತ 2. ಎ ಯನ್ನು ಕೇಂದ್ರವಾಗಿರಿಸಿ 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ C1 ವೃತ್ತವನ್ನು ರಚಿಸಿರಿ. ಹಂತ 3. ಬಿ ಯನ್ನು ಕೇಂದ್ರವಾಗಿರಿಸಿ 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ C2 ವೃತ್ತವನ್ನು ರಚಿಸಿ. ಹಂತ 4. ಎ ಯನ್ನು ಕೇಂದ್ರವಾಗಿರಿಸಿ 1 ಸೆಂಟಿಮೀಟರ್ ತ್ರಿಜ್ಯವುಳ್ಳ C3 ವೃತ್ತವನ್ನು ರಚಿಸಿ. ಅಂದರೆ ಇದು R - r = 1. ಹಂತ 5. ಎಬಿಯನ್ನು S ನಲ್ಲಿ ಅರ್ಧಿಸಿ. ಹಂತ 6. S ಅನ್ನು ಕೇಂದ್ರವಾಗಿರಿಸಿ SA ಅಥವಾ SB ಅಳತೆಯ ತ್ರಿಜ್ಯದಿಂದ C4 ವೃತ್ತವನ್ನು ರಚಿಸಿರಿ. C4 ವೃತ್ತವು C3 ವೃತ್ತವನ್ನು X ಮತ್ತು Y ಬಿಂದುಗಳಲ್ಲಿ ಕತ್ತರಿಸುತ್ತದೆ. ಹಂತ 8. XB ಮತ್ತು YBಗಳನ್ನು ಸೇರಿಸಿ. BX ಮತ್ತು BYಗಳು C3 ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ. ಹಂತ 9. AX ಮತ್ತು AY ಅನ್ನು ಸೇರಿಸಿ C1 ವೃತ್ತವನ್ನು ಕ್ರಮವಾಗಿ P ಮತ್ತು Q ನಲ್ಲಿ ಸಂಧಿಸುವಂತೆ ವೃದ್ಧಿಸಿ. ಹಂತ 10. XB ಯನ್ನು ತ್ರಿಜ್ಯವಾಗಿರಿಸಿ P ಮತ್ತು Qಗಳನ್ನು ಕೇಂದ್ರವಾಗಿಟ್ಟುಕೊಂಡು C2 ವೃತ್ತವನ್ನು ಕ್ರಮವಾಗಿ M ಮತ್ತು N ನಲ್ಲಿ ಕತ್ತರಿಸಿ. ಹಂತ 11. BM ಮತ್ತು BN ಅನ್ನು ಸೇರಿಸಿ. PM ಮತ್ತು QN ಅನ್ನು ಸೇರಿಸಿ. ಗಮನಿಸಿ, XBMP ಮತ್ತು YBNQ ಆಯತಗಳಾಗಿವೆ. PM = 5.9 ಸೆಂಟಿಮೀಟರ್, QN = 5.9 ಸೆಂಟಿಮೀಟರ್. PM ಮತ್ತು QNಗಳು C1 C2 ವೃತ್ತಗಳಿಗೆ ಎಳೆದ ನೇರ ಸಾಮಾನ್ಯ ಸ್ಪರ್ಶಕಗಳು. ತಾಳೆ ನೋಡುವುದು. ನೇರ ಸಾಮಾನ್ಯ ಸ್ಪರ್ಶಕದ ಉದ್ದ T = √d² - R - r whole squared. D = 6 ಸೆಂಟಿಮೀಟರ್, R = 3 ಸೆಂಟಿಮೀಟರ್, r = 2 ಸೆಂಟಿಮೀಟರ್. ಆದುದರಿಂದ T = √6² - 3 - 2 whole squared ಅಂದರೆ √36 - 1 ಅಂದರೆ √35. ಅದು 5
0.916 ಸೆಂಟಿಮೀಟರ್ಗೆ ಸಮನಾಗಿರುತ್ತೆ. ರಚನೆಯಿಂದ ಸ್ಪರ್ಶಕದ ಉದ್ದ PM ಅಂದರೆ ಹೆಚ್ಚು ಕಡಿಮೆ ಸರಿಸುಮಾರಾಗಿ 5.9 ಸೆಂಟಿಮೀಟರ್ಗೆ ಸಮನಾಗಿದೆ ಅಂತ ಹೇಳಿ ನಮಗೆ ಗೊತ್ತು. 4 ಸೆಂಟಿಮೀಟರ್ ಮತ್ತು 2.5 ಸೆಂಟಿಮೀಟರ್ ತ್ರಿಜ್ಯವಿರುವ ಎರಡು ವೃತ್ತಗಳ ಕೇಂದ್ರಗಳ ನಡುವಿನ ಅಂತರ 5.5 ಸೆಂಟಿಮೀಟರ್ ಇದೆ. ಈ ವೃತ್ತಗಳಿಗೆ ನೇರ ಸಾಮಾನ್ಯ ಸ್ಪರ್ಶಕಗಳನ್ನು ಎಳೆಯಿರಿ. ಪ್ರಶ್ನೆಯಲ್ಲಿ ದತ್ತಾಂಶಗಳನ್ನು ತಿಳಿಸಿ. ದತ್ತಾಂಶಗಳು: ಕೇಂದ್ರಗಳ ನಡುವಿನ ಅಂತರ =5.5 ಸೆಂಟಿಮೀಟರ್, ತ್ರಿಜ್ಯ R 4 ಸೆಂಟಿಮೀಟರ್, ತ್ರಿಜ್ಯ r 2.5 ಸೆಂಟಿಮೀಟರ್. ರಚನೆಯ ಹಂತಗಳು: ಹಂತ 1, AB 5.5 ಸೆಂಟಿಮೀಟರ್ ಇರುವಂತೆ ಒಂದು ಸರಳ ರೇಖೆಯನ್ನು ಎಳೆಯಿರಿ. ಹಂತ 2, A ಯನ್ನು ಕೇಂದ್ರವಾಗಿರಿಸಿ 4 ಸೆಂಟಿಮೀಟರ್ ತ್ರಿಜ್ಯವಿರುವ C1 ವೃತ್ತವನ್ನು ರಚಿಸಿ. ಹಂತ 3, B ಯನ್ನು ಕೇಂದ್ರವಾಗಿರಿಸಿ 2.5 ಸೆಂಟಿಮೀಟರ್ ತ್ರಿಜ್ಯವಿರುವ C2 ವೃತ್ತವನ್ನು ರಚಿಸಿರಿ. ಹಂತ 4, A ಯನ್ನು ಕೇಂದ್ರವಾಗಿರಿಸಿ 1.5 ಸೆಂಟಿಮೀಟರ್ ತ್ರಿಜ್ಯವಿರುವ C3 ವೃತ್ತವನ್ನು ರಚಿಸಿರಿ, ಏಕೆಂದರೆ R ಮೈನಸ್ r 1.5. ಹಂತ 5, AB ಯನ್ನು S ನಲ್ಲಿ ಅರ್ಧಿಸಿ. S ಅನ್ನು ಕೇಂದ್ರವಾಗಿರಿಸಿ SA ಅಥವಾ SB ತ್ರಿಜ್ಯದಿಂದ C4 ವೃತ್ತವನ್ನು ರಚಿಸಿರಿ. ಹಂತ 7, C4 ವೃತ್ತವು C3 ವೃತ್ತವನ್ನು X ಮತ್ತು Y ಗಳಲ್ಲಿ ಕತ್ತರಿಸಿದೆ. ಹಂತ 8, XB ಮತ್ತು YB ಯನ್ನು ಸೇರಿಸಿ. BX ಮತ್ತು BY ಗಳು C3 ವೃತ್ತಕ್ಕೆ ಸ್ಪರ್ಶಕಗಳಾಗಿವೆ. C1 ವೃತ್ತವನ್ನು ಅನುಕ್ರಮವಾಗಿ P ಮತ್ತು Q ಗಳಲ್ಲಿ ಕತ್ತರಿಸುವಂತೆ AX ಮತ್ತು AY ಗಳನ್ನು ವೃದ್ಧಿಸಿ. P ಮತ್ತು Q ಗಳನ್ನು ಕೇಂದ್ರವಾಗಿರಿಸಿ XB ಅಳತೆಯ ತ್ರಿಜ್ಯದಿಂದ C2 ವೃತ್ತವನ್ನು ಕ್ರಮವಾಗಿ M ಮತ್ತು N ಗಳಲ್ಲಿ ಕತ್ತರಿಸಿ. ಹಂತ 11, BM ಮತ್ತು BN ಅನ್ನು ಸೇರಿಸಿ. PM ಮತ್ತು QN ಅನ್ನು ಸೇರಿಸಿ. PM ಅನ್ನು ಅಳೆಯಿರಿ ಮತ್ತು QN ಅನ್ನು ಅಳೆಯಿರಿ. ಅದು 5.3 ಸೆಂಟಿಮೀಟರ್ ಆಗಿರುತ್ತದೆ. PM ಮತ್ತು QN ಗಳು C1 ಮತ್ತು C2 ವೃತ್ತಗಳಿಗೆ ಎಳೆದ ನೇರ ಸಾಮಾನ್ಯ ಸ್ಪರ್ಶಕಗಳಾಗಿರುತ್ತದೆ. ತಾಳೆ ನೋಡುವುದು: ನೇರ ಸಾಮಾನ್ಯ ಸ್ಪರ್ಶಕದ ಉದ್ದ T √D² - R - R whole squared. T 5.5 ಸೆಂಟಿಮೀಟರ್, R 4 ಸೆಂಟಿಮೀಟರ್, r 2.5 ಸೆಂಟಿಮೀಟರ್. ಆದುದರಿಂದ T √5.5 whole squared - 4 - 2.5 whole squared. ಅಂದರೆ √30.25 - 1.5 whole squared. ಅಂದರೆ 30.25 - 2.25. ಅಂದರೆ √28. ಅಂದರೆ 5.29 ಸೆಂಟಿಮೀಟರ್. ರಚನೆಯಿಂದ ಉಂಟಾದ ಸ್ಪರ್ಶಕದ ಉದ್ದ PMನ ಉದ್ದ ಸರಿಸುಮಾರು 5.3 ಸೆಂಟಿಮೀಟರ್ಗೆ ಸಮನಾಗಿತ್ತು.